ಪಾಳೆಗಾರರ ಜಲಮೂಲಗಳು ಸುಮಾರು ವರ್ಷಗಳು ಈ ಭಾಗಕ್ಕೆ ಬರಗಾಲ ಬಂದರೂ ಸಮೇತ ಈ ಭಾಗದಲ್ಲಿ ಅಂದರೆ ಚಿತ್ರದುರ್ಗದ ಕಲ್ಲಿನ ಕೋಟೆ ಒಳಭಾಗದಲ್ಲಿ, ಆ ಕಲ್ಲಿನ ಕೋಟೆಯ ಅಕ್ಕಪಕ್ಕದಲ್ಲಿ ನೀರಿಗಾಗಿರ್ಬೋದು, ಆಹಾರಕ್ಕಾಗಿರ್ಬೋದು, ಆ ಥರದ ಯಾವುದೇ ಕೊರತೆ ಬರದೇ ಥರ ಚಿತ್ರದುರ್ಗದ ಕಲ್ಲಿನ ಕೋಟೆಯ ಒಳಭಾಗದಲ್ಲಿ ನೀರು, ಆಹಾರ ಸುಮಾರು ವರ್ಷಗಳು ಬರಗಾಲ ಬಂದರೂ ಸಹ ನೀರು, ಆಹಾರಕ್ಕೆ ಯಾವುದೇ ಕೊರತೆ ಬರೋ ಥರ ನಮ್ಮ ಚಿತ್ರದುರ್ಗದ ಪಾಳೆಗಾರರು ಅಷ್ಟೊಂದು ಮುಂದಾಲೋಚನೆಯನ್ನು ಮಾಡಿಬಿಟ್ಟು ಭಾಳಷ್ಟು ನೀರಿನ ವ್ಯವಸ್ಥೆ ಆಗಿರ್ಬೋದು, ಆಹಾರದ ವ್ಯವಸ್ಥೆ ಆಗಿರ್ಬೋದು, ಕಲ್ಲಿನ ಕೋಟೆ ಒಳಗಡೆ ಸುಮಾರು ಅವ್ರು ಮಾಡಿರುವಂಥ ಹೊಂಡಗಳಿಂದ ಹಿಡಿದು, ಕೆರೆಗಳಿಂದ ಹಿಡಿದು, ಸುಮಾರು ಕಣಜಗಳಿಂದ ಹಿಡಿದು ಅವನ್ನೆಲ್ಲ ನೋಡ್ತಾ ಹೋದರೆ ಸುಮಾರು ವರ್ಷ ಈ ಭಾಗಕ್ಕೆ ಮಳೆ ಬಾರ್ದ ಇದ್ರೂ ಆಳು ಕಾಳು ನೀರು ಏನಕ್ಕೂ ಕೊರತೆ ಬರೋ ಥರ, ಕೊರತೆ ಬಾರದೇ ಥರ ಆಗಿನ ಕಾಲಕ್ಕೆ ಅವರು ಭಾಳಷ್ಟು ಗಮನ ಹರಿಸ್ತಿದ್ರು ಅನ್ನೋದಕ್ಕೆ ಈಗಿನ ಕಾಲದಲ್ಲೂ ನೋಡಿದ್ರೆ ಗೊತ್ತಾಗುತ್ತೆ ಅವರು ಎಷ್ಟೊಂದು ಗಮನವನ್ನು ಈ ಭಾಗಕ್ಕೆ ಕೊಟ್ಟಿದ್ದಾರೆ ಅಂತೇಳಿ. ಸೊ ಚಿತ್ರದುರ್ಗದ ಪಾಳೆಗಾರರ ಜಲಮೂಲಗಳು ಅಂತ ಏನು ಹೇಳ್ತೀವಲ್ಲ, ಆ ಜಲಮೂಲಗಳಲ್ಲಿ ನಾನೀಗ ಈ ದಿನ ತೋರಿಸ್ತೀನಲ್ಲ, ಇದು ಒಂದು. ಇದನ್ನು ನಾವು ರಾಮದೇವರ ಒಡ್ಡು ಅಥವಾ ತೀಟೆ ಒಡ್ಡು ಅಂತಲೂ ಕರಿತೀವಿ. ಆ ಥರದ ಎಲ್ಲ ಒಂದು ಜಾಗಗಳು ನಮ್ಮ ಚಿತ್ರದುರ್ಗದ ಕಲ್ಲಿನ ಕೋಟೆಯ ಹತ್ತಿರನೇ ಸಿಗುವಂಥ ಜಾಗಗಳು ಇವೆಲ್ಲ. ಈ ಭಾಗದಲ್ಲಿ ಇನ್ನೂ ಅದ್ಧೂರಿಯಾದ ಮಳೆ ಬಂದಿಲ್ಲ. ಸೊ ಹಾಗಾಗಿ ಇವೆಲ್ಲ ಇನ್ನೂ ತುಂಬಿಲ್ಲ ನೋಡಿ. ಇನ್ನು ಕೋಡಿ ಅಂದರೆ ಇನ್ನೂ ನೀರು ಆಚೆ ಕಡೆ ಹೋಗಲಿಕ್ಕೆ ಇನ್ನೂ ಅಷ್ಟೊಂದು ಅದ್ಧೂರಿಯಾದಂಥ ಮಳೆ ಈ ಭಾಗದಲ್ಲಿ ಇನ್ನೂ ಈ ದಿನಕ್ಕೆ ಬಂದಿಲ್ಲ. ಸುಮಾರು ವರ್ಷಗಳು ಮಳೆ ಬರಲಿಲ್ಲ ಅಂದರೂ ಈ ಭಾಗಕ್ಕೆ ನೀರಿಗೇನು ಕೊರತೆ ಬರದಂಗೆ ಸುಮಾರು ಹೊಂಡಗಳನ್ನ, ಕೆರೆಗಳನ್ನ ನಮ್ಮ ಚಿತ್ರದುರ್ಗದ ಪಾಳೆಗಾರರು ಮಾಡ್ಕೊಂಡಿರುವಂಥ ಭಾಳಷ್ಟು ಅದ್ಭುತ ಕೆಲಸಗಳು ಆಗಿನ ಕಾಲಕ್ಕಾಗಿತ್ತು ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ.